ಎಲ್ರಿಗೂ ನಮಸ್ಕಾರ. ನಮ್ಮ ಹುಡುಗ ಈ ಬ್ಯಾಗ್ ತಂದಿದ್ದಾನೆ, ಅದನ್ನ ತೋರಿಸು ಅಂತ ಹೇಳ್ದ. ನಮ್ಗೆ ₹1 ಸಿಗಲ್ಲ, ನಾವೇ ಖರ್ಚು ಮಾಡಿ ಹಾಕಿದೀವಿ. ಮೇಲೆ ಆಗ್ತಾ ಇಲ್ಲ, ಸುಮ್ಮನೆ ಎಲ್ಲೇ ಇಟ್ಕೊಂಡು ಶೋಕಿ ಹೊಡಿಯೋದು. ದೇವರು ತುಂಬಾ ಇಂಪಾರ್ಟೆಂಟ್ ವಿಷಯ. ಅಂಡ್ ಮಕ್ಕಳು ದೇವ್ರ ಸಮಾನ. ನಾವೇನ್ ಮಾಡ್ತೀವಿ ಗೊತ್ತಾ, ತಪ್ಪು ಮಾಡಿ ದೇವರೇ ಕ್ಷಮಿಸಪ್ಪ ಅಂತೇಳಿ ದೇವ್ರಿಗೆ ಒಂದು ಕ್ವಾರ್ಟರ್ ಕೊಟ್ಟು ಬಲಿ ಹೊಡೆದು ದೇವ್ರನ್ನೇ ಸಮಾಧಾನ ಮಾಡ್ಬಿಡ್ತೀವಿ. ಏನಕ್ಕೆ ಈ ತರ ದೇವರು ವೇದಾಂತ ಹೊಡಿತಾ ಇದೀನಿ ಅಂತ ಅನ್ಕೊಂತ ಇದ್ದೀರಾ? ನಾನು ಇವತ್ತು ಮಾತಾಡ್ತಿರೋ ಟಾಪಿಕ್ ಅಂತದ್ದು ನೋಡ್ರಿ, ಮಕ್ಕಳು ದೇವ್ರ ಸಮಾನ. ದೇವ್ರಿಗೆ ಏನಾನ ಹೇಳ್ಬೋದು ನಾವು. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇವಾಗ ದೇವ್ರಿಗೆ ನಾನು ಏನಾನ ಹೇಳ್ಬೋದು ಅಂತ ಅನ್ನೋದು ಗೊತ್ತಿದೆ ನಿಮ್ಗೆ. ಸೊ ನಾನು ಇವಾಗ ಏನ್ ಮಾತಾಡಿದ್ರು ದೇವ್ರಿಗೆ ದೇವ್ರ ಸಮಾನ. ಏನಕ್ಕೆ ಇಷ್ಟು ಪೀಠಿಕೆ ನನಗೆ ಹೊಡಿತಾ ಇದೀನಿ ಅಂತ ಅನಿಸ್ತಾ ಇದೆ. ಏನಾಯ್ತು ಅಂದ್ರೆ, ಇತ್ತೀಚೆಗೆ ಒಂದು ಮಗು ನೋಡಕ್ ಹೋದೆ. ಅಂದ್ರೆ ಇವಾಗ ವಯಸ್ಸಾಯ್ತು, ನೀನ್ ಪ್ರೊಡ್ಯೂಸ್ ಮಾಡೋ ಬಿಡೋ, ಸುತ್ತಮುತ್ತ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಹೋಗ್ಲೇಬೇಕು. ಹೋಗಿ ನೋಡಕ್ ಹೋದೆ. ಚಿಕ್ಕ ಮಗು ಹೆಂಗಿದೆ ಅಂದ್ರು, ಸ್ವಲ್ಪ ಬ್ಲ್ಯಾಕ್ ಇತ್ತು. ಹೆಂಗ್ ಹೇಳಿ, ಆಕ್ಚುಲಿ ಬ್ಲ್ಯಾಕ್ ಅನ್ಬಾರ್ದು, ಬ್ರೌನಿ ಇತ್ತು. ಹೆಂಗ್ ಹೇಳಿ ನಾನು, ಮಗು ಕೆಂಪಗಿದೆ ಅಲ್ವಾ ಅಂತ ಕೇಳ್ತಾರೆ. ಹೆಂಗೋ ಸಾಧ್ಯ, ಅವನು ಕಪ್ಪು ಇವಳು ಕಪ್ಪು, ಕೆಂಪಗಿರಕ್ಕೆ ಹೆಂಗೋ ಸಾಧ್ಯ? ನರ್ಸ್ ಕೈ ಚಳಕ ತೋರಿಸಿದ್ರೆ ಹಿಂಗೆ ಎತ್ಕೊಂಬಂದು ಕೆಂಪಗಾಗಿರ್ಬೋದಪ್ಪ. ಹೆಂಗ್ ಸಾಧ್ಯ ನಾವು ಕೆಂಪಗಿರಕ್ಕೆ? ಆಸೆಗೊಂದು ಇತಿ ಮಿತಿ ಬೇಡವಾ? ಆಯ್ತು, ನಾನೇ ಯೋಚನೆ ಮಾಡಿದೆ ಹೆಂಗೆ ಇದನ್ನ ನಿಜ ಹೇಳೋದು ಹೆಂಗೆ ಅಂತ. ಅವಾಗ ಅನ್ನಿಸ್ತು, ಎಲ್ಲಾ ಕಡೆ ಸತ್ಯ ಹೇಳಿದ್ರೆ ಒದೆ ಬೀಳುತ್ತೆ ಅಂತ. ನನ್ನ ಮಗು ಚೆನ್ನಾಗಿದೆ ಅಂದೆ. ಈ ಥರ ಎಷ್ಟೊಂದು ಜನ ಸುಳ್ಳು ಹೇಳಿರ್ತೀರ. ಆ ಸುಳ್ಳು ಹೇಳಿರೋ ಒಂದು ಲೈಕ್ ಹಾಕಿ. ಇಲ್ಲ ಅಂತಂದ್ರೆ ನಿಮ್ಗೆ ಅಂತ ಮಗುನೇ ಆಗುತ್ತೆ ಅಂತ ನಾನು ಒಂದು ಶಾಪ ಕೊಡ್ತೀನಿ. ಆಯ್ತು, ಈ ಮಗು ಹಿಂಗಾಯ್ತಾ, ಹಿಂಗೆ ಹುಟ್ಟುವಾಗ್ಲೇನೆ ಪ್ಲಾನ್ ಆಗ್ತಾವ್ರೆ. ಈ ಮಗುಗೆ ನಾನು ಈ ಥರ ರೆಡಿ ಮಾಡ್ತೀನಿ, ಈ ಥರ ಮೇಲೆ ಎತ್ಕೊಂಡು ಹೋಗ್ತೀನಿ, ಈ ಥರ ಸ್ಕೂಲಿಗೆ ಮಾಡ್ತೀನಿ. ನಾನು ಇಷ್ಟೊಂದೆಲ್ಲ ಹೆಂಗಪ್ಪ ಯೋಚನೆ ಬಂತು ಇವ್ರಿಗೆ? ಶಾಕ್ ಆಯ್ತು. ಆಮೇಲೆ 2 ಗ್ಲೌಸ್ ಇಟ್ಟಿದ್ರು ಅಲ್ಲೇ ಪಕ್ಕದಲ್ಲಿ. ನೋಡಿದೆ ಗ್ಲೌಸ್ ಏನಕ್ಕೆ ಅಂದ್ರೆ ಮಗು ಅಂಡು ತೊಳೆಯೋಕಂತೆ. ಏನೋ ನಾನ್ ಅಲರ್ಜೆನಿಕ್ ಏನೇನೋ, ನಾನ್ ಲೇಟೆಕ್ಸ್ ರಬ್ಬರ್ ಏನೋ ಅಂತೆ. ಅಂಡು ತೊಳೆಯೋದಕ್ಕೆ ಗ್ಲೌಸ್ ಬಳಸುವಂತ ಕೇರ್ ನೋಡಿ ನಾನು ತಲೆ ತಿರುಗ್ಬಿಟ್ಟೆ. ಅಷ್ಟಕ್ಕೆ ನಿಂತಿಲ್ಲ ಅದು, ಇನ್ನ ಮುಂದಕ್ಕೆ ಹೋಗಿ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಪ್ರತಿ 15 ಡೇಸ್ಗೊಂದು ಫೋಟೋ ಶೂಟ್ ಅಂತೆ. ಪ್ರತಿ 15 ಡೇಸ್ ಮಗುಗೆ ಒಂದು ಫೋಟೋ ಶೂಟ್. ಹುಟ್ಟತಾನೆ ಮಗುಗೆ ಪೋಸ್ ಕಲ್ಸ್ಬಿಡೋದು. ಅವು ಏನ್ ಪೋಸ್ ಕೊಡ್ತಾವೆ ಅಂತೀರಾ? ಇವಾಗ ನಮ್ಗೊಂದು ಪಾಸ್ಪೋರ್ಟ್ ಸೈಜ್ಗೆ ನಮ್ಮ ಯಾರ್ಯಾರು 90s ಹುಡುಗರು ಇರ್ತಾರಲ್ಲ, ಅವ್ರಿಗೆ ಕಷ್ಟ ಗೊತ್ತಿರುತ್ತೆ. ಪಾಸ್ಪೋರ್ಟ್ ಫೋಟೋ ತಗೊಳಕ್ ಹೋಗ್ಬೇಕು, ಒಂದ್ ಛತ್ರಿ ಮಡಗಿರ್ತಾರೆ ಆ ಕಡೆ ಈ ಕಡೆ. ಎಷ್ಟು ಜನ ಹೋಗ್ತಿದಿರೋ ಗೊತ್ತಿಲ್ಲ, ನಾನು ತುಂಬಾ ಹಳೆ ಕಾಲದವ್ರು ಅನಿಸ್ತಿದ್ದೀನೋ ಗೊತ್ತಿಲ್ಲ. ಅದು ಛತ್ರಿ ಮಡಗಿರ್ತಾರೆ, ಬಳ್ಳಂತ ಒಂದ್ ಸ್ಮೈಲ್ ಕೊಡಿ ಅಂತಾರೆ. ನಾವು ಚೂರ್ ನಗರಿ ಸರ್, ತಲೆ ಸೀದಾ ಮಾಡಿ ನೋಡಿ ನಮ್ಮ ಹುಡುಗಂಗೆ ಹೇಳ್ತಾವ್ರೆ, ತಲೆ ಸೀದಾ ಮಾಡಿ, ಅದ್ ಸೀದಾ ಮಾಡಿ, ಇದ್ ಸೀದಾ ಮಾಡಿ. ಆಗದೇ ಇಲ್ಲ. ಜಸ್ಟ್ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ. ಏನಕ್ಕೆ? ಅದು ID ಕಾರ್ಡ್ ಕಳ್ಳರ ತರ ಕಾಣ್ತೀವಿ ಅದ್ರಲ್ಲಿ. ಅದು ಆಫ್ಟರ್ ಸೋ ಮಚ್ ಟ್ರೈನಿಂಗ್. ಇವು ಚಿಕ್ಕವು 15 ದಿವಸದ ಮಗು, ಲಕ್ಷ್ಮಿ ತರ ಅಂತೆ, SM ಕೃಷ್ಣನ್ ತರ. ಅಯ್ಯೋ ಏನ್ ಪೋಸ್ ಕೊಡ್ತಾವೆ. ಸರಿ, ಈ ಮಕ್ಕಳು ಪೋಸ್ ಕೊಟ್ಕೊಂಡ್ ಮೇಲೆ ಬಂದು ನೀವು ಅವ್ರ ಮಕ್ಕಳನ್ನ ಸೋಷಿಯಲ್ ಮೀಡಿಯಾದಿಂದ ದೂರ ಇರಿ ಅಂದ್ರೆ ಎಲ್ಲಿರ್ತಾರೆ? ಬೈ ಬರ್ತು ಐತೆ ಅವ್ರಿಗೆ. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಅವಾಗ ತಾನೇ ಹುಟ್ಟಿರೋ ಮಗುಗೆ ಇನ್ಸ್ಟಾಗ್ರಾಮ್ ಪೇಜ್ ಮಾಡ್ತೀರಾ, ಮತ್ತೆ ನೀವು ಆಮೇಲೆ ಫೋನ್ ಬಳಸ್ಬೇಡ್ರಿ ಮಕ್ಕಳ ಅಂತೀರಾ. ಹಿಂಗೆ ಅವ್ರಿಗೆ ಇವಾಗ ನಾನು ಗಮನಿಸಿದೀನಿ, ಆ ಮಗುಗೆ ಅದ್ರ ಕುಂಡಿ ತೊಳ್ಕೊಳಕ್ ಬರೋದಿಲ್ಲ. 20,000 ಜನ ಫಾಲೋವರ್ ಅವ್ರೆ. ಹಂಗಾರೆ ನಿಮ್ಗೆ ಎಷ್ಟು ಜನ ಫಾಲೋವರ್ ಅವ್ರೆ ಬರುತ್ತೆ ಅಂತ ಅಂತೀರಾ? ಅಂದ್ರೆ ಕುಂಡಿ ತೊಳೆಯೋರ್ಗೆ ಲೈಕ್ಸ್ ಇರ್ಬೇಕು ಆ ತರ ಹೇಳ್ತಾ ಇಲ್ಲ ನಾನು. ಆಮೇಲೆ ನೀವು ತಪ್ಪು ತಿಳ್ಕೊಬೇಡಿ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಮಕ್ಕಳಿಗೆ ನಾವು ಸೋಷಿಯಲ್ ಮೀಡಿಯಾನ ಹಂಗೆ ಹತ್ತಿಸ್ತಾ ಇದೀವಿ ನಾವು. ಸರಿ, ಹೆಂಗೋ ಕಷ್ಟ ಬಿದ್ದು ಸೋಷಿಯಲ್ ಮೀಡಿಯಾ ಪೇಜ್ ಮಾಡ್ಕೊಂಡೆ, ನಿನಗೆ ಆಸೆ ಇತ್ತು ಪೇಜಸ್ ಲೈಕ್ಸ್ ಮಾಡ್ಕೊಳ್ಳೋಣ ಅಂತ, ನಿನಗಂತೂ ನೀನ್ ಯೋಗ್ಯತೆಗೆ ಬರೋದಿಲ್ಲ ಅಂದ್ಬಿಟ್ಟು ಮಗು ಮುಖ ನೋಡಿ ಬರ್ತಾರೆ. ಸರಿ, ಬಿಡ್ಬೇಕು ತಾನೆ, ಬೆಳೀರಂತ ಬಿಡ್ಬೇಕು. LKG ಮಗು ಬೆಳಗ್ಗೆ ಕರಾಟೆ, ಮಧ್ಯಾಹ್ನ ಮ್ಯೂಸಿಕ್, ಸಂಜೆ ಬಂದು ಸ್ಟಡೀಸ್ ಅಂತೆ. ಏನಲ್ಲೇ ಇಲ್ಲೇ ಏನ್ ಮಾಡ್ತಾವು? ಕರಾಟೆ ಮಾಡಿ. ಆಯ್ತಪ್ಪ, ನಾನೊಂದು ಸಿಂಪಲ್ ಕ್ವಶನ್ ಕೇಳ್ತೀನಿ. LKG ಮಕ್ಕಳು ಕರಾಟೆ ಗರ್ಲ್ಸ್ ಏನ್ ಮಾಡ್ತೀರಾ ನನಗೆ ಹೇಳಿ. ಸೆಲ್ಫ್ ಡಿಫೆನ್ಸ್. ಅವ್ರಿಗೆ ಯಾರು ಹೊಡಿಯಕ್ ಬರ್ತಾರೆ? ಎತ್ಕೊಂಡು ಹೋಗ್ತಾರ ಮಗುನ ಯಾರ ಎತ್ಕೊಂಡು ಹೋಗ್ತಾರೆ? ಇವಾಗ ನಮ್ಮ ಮನೆಯಲ್ಲಿ ನಾಯಿ ಇದೆ ಎಚ್ಚರಿಕೆ ಅಂತ ಹಾಕ್ಬಿಟ್ಟು ಪಗ್ ಎತ್ಕೊಂಡು ಹೋಗ್ತಾರ. ಅದ್ ನಾಯಿ ಅಲ್ಲ. ಸೊ ಅಷ್ಟು ಸಣ್ಣ ಮಗುಗೆ ಪ್ರೆಷರ್ ಯಾಕೆ? ಬೆಳಗ್ಗೆ ಅದು ಅವ್ರು ನಾನು ಹೇಳ್ತೀನಿ ಕೇಳ್ರಿ, ಏನಕ್ಕೆ ಆಗ್ತಾ ಇದಾರೆ ಅಂತ ಅನ್ನೋದು ನಾನು ಅಬ್ಸರ್ವೇಷನ್ ಮಾಡಿದ್ದೀನಿ. ನೋಡಿಮ್ಮ, ನಮ್ಮ ಮಗು ಬೆಳಗ್ಗೆ ಕರಾಟೆ ಮಾಡ್ಕೊ ಬಂತು, ಮಧ್ಯಾಹ್ನ ಮ್ಯೂಸಿಕ್ ಮಾಡ್ತು, ಸಂಜೆ ಓದ್ತಾ ಇದೆ. ಶೋಕಿ ನಿಮ್ ಕೈಯಲ್ಲಿ ಆಗದೆ ಇರೋದನ್ನ ಮಗು ಮುಖಾಂತರ ಅವ್ರು ಮಾಡ್ತಾ ಇದಾರೆ ಅಂತ ಒಂದ್ 4 ಜನಕ್ಕೆ ಹೇಳ್ಬಿಡ್ಬೇಕು. ಅವಾಗ ಒಂದ್ ಸಮಾಧಾನ.
ನಾನೇನೆ ಒಂದು ನಮ್ದು ಡಾಕ್ಟರ್ಸ್ ಒಂದು ಗ್ರೂಪ್ ಐತೆ, ಅದ್ರಲ್ಲಿ ದಿನಾ ನಡೆಯೋ ಏನ್ ವಿಷಯ ಗೊತ್ತಾ, ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್, ಯಾರೊಬ್ರು ಹೊಗೆ ಹಾಕೊಂಡಿರ್ತಾರೆ, ಅದ್ರ ಕೆಳಗಡೆ ಬಂದು ಗುಡ್ ಮಾರ್ನಿಂಗ್ ಅಂತ ಅಂಕಲ್ಸ್ ಹಾಕಿರ್ತಾರೆ. ಇಷ್ಟೊಂದು ಇಂಟೆಲೆಕ್ಚುಯಲ್ ಇರೋ ಗ್ರೂಪ್ ಅಲ್ಲಿ ನಮ್ಮ ಮಗು LKG ನಲ್ಲಿ ಗ್ರಾಜುಯೇಷನ್ ನಲ್ಲಿ ಫಸ್ಟ್ ಬಂತು ಅಂತ. LKG ಗೆ ಗ್ರಾಜುಯೇಷನ್ ಅದನ್ನ ಹಾಕ್ತಿದ್ದಾರೆ ಗ್ರೂಪ್ ಅಲ್ಲಿ ಅಂತಂದ್ರೆ ಎಷ್ಟು ಅಟೆನ್ಷನ್ ಸೀಕಿಂಗ್ ಪೇರೆಂಟ್ಸ್ ಇರ್ಬೇಕು ಅವರು. ಅದನ್ನೆಲ್ಲ ಹಾಕೋಣ ಅನ್ಕೊಂಡೆ, ಬಟ್ ಅವ್ರು ನಮಗೆ ಗೊತ್ತಿರೋರು ಇದ್ರು, ನಾನು ಕಂಗ್ರ್ಯಾಚುಲೇಷನ್ಸ್ ಅಂತ ಹಾಕ್ದೆ. ಅದು ಒಂದು 4-5 ಎಮೋಜಿ ಹಾಕ್ತೆ. ಅವ್ರೇನ್ ಅನ್ಕೊಂಡ್ರು ಅಂದ್ರೆ ನಾನು ತುಂಬಾ ಖುಷಿ ಆಗ್ಬಿಟ್ಟಿದೆ ಅಂತ ಅನ್ಕೊಂಡ್ರು. ಇರ್ಲಿ, ಹಂಗ ಅನ್ಕೊಳ್ಳಿ, ನಾವ್ ಎಲ್ಲ ಅನ್ಕೊಂಡಿದ್ದೆಲ್ಲ ಹೇಳಕ್ಕಾಗುತ್ತಾ? ಅನ್ಕೊಂಡಿದ್ದೆಲ್ಲ ಹೇಳಕ್ಕಾಗ ನಾವು ಉಪೇಂದ್ರ ಆಗ್ಬಿಡ್ತೀವಿ. ಉಪೇಂದ್ರ ಯಾರು ಅಂತಾನೆ ಗೊತ್ತಿಲ್ಲ ಜನಕ್ಕೆ, ಇವಾಗ ಮರ್ತಾ ಬಿಡ್ತಾವ್ರೆ, ಅವಾಗ ನೆನ್ಪಿಸ್ಬೇಕಾಗುತ್ತೆ. ಇಲ್ಲ ಅಂತೀರಾ? ನಮ್ಮ ಬಾಸ್ ಹಂಗೆಲ್ಲ ಮರೆಯಂಗಿಲ್ಲ. ಸೊ ನೀವು ಹೆಂಗೋ LKG ಕಷ್ಟ ಬಿದ್ದು ನೀವು ಮಾಡಿಸ್ತೀರಿ, ಊಟ ತಿನ್ಸಕ್ಕೂ ಫೋನ್ ಕೊಡಿಸ್ತೀರಿ, ಹೆಂಗೋ ರೆಡಿ ಮಾಡ್ತೀರಿ ಮಕ್ಕಳನ್ನ ಇದೇ ತರ ಮಾಡ್ಬೇಕು ಅಂತ. ಈ LKG ಮುಂಚೆ ಇನ್ನೊಂದು ಮರ್ತ್ಬಿಟ್ಟೆ ನಾನು. 2 ವರ್ಷಕ್ಕೆ ಒಂದ್ ಮಕ್ಳಿಗೆ ಒಂದು ಸ್ಕೂಲ್ ಮಾಡೋರು, ಈಗ ಅದನ್ನ ಪ್ಲೇ ಸ್ಕೂಲ್ ಅಂತಾರೆ. ಏನ್ ಮಾಡ್ತೀರಾ ಅಂದ್ರೆ ನೀವು ಆಟ ಆಡ್ತೀರಂತೆ. ಪ್ಲೇ ಅಂದ್ರೆ ಆಟದ ಸ್ಕೂಲು. ಆಟ ಆಡೋಕ್ಕೇನಕ್ಕೋ ಸ್ಕೂಲು, ಆಟ ಆಡೋ ಒಂದು ಪೀರಿಯಡ್ ಐತೆ ಅಂತ ನಾವು ಕೇಳಿದ್ವಿ. ಆಟ ಆಡೋ ಒಂದು ಸ್ಕೂಲು, ಅಲ್ಲಿ ಏನ್ ಮಾಡಿಸ್ತಾರೆ ಅಂತ ನಾನು ಒಂದು ನೋಡಕ್ ಹೋದೆ. ಒಂದು ಸೊಫಿಸ್ಟಿಕೇಟೆಡ್ ಗೇಮ್ ಅಪ್ಪ. ಸಿ, there are 4 squares and we use a seashell and conch and you have to do slow movement with each move ಅಂತಂದ್ರು. ಏನ್ ಗೊತ್ತದು? ಚೌಕಬಾರ, ಕವಡೆ ಹಾಕೋದು. ಕವಡೆ ಹಾಕೋದಕ್ಕೆ ಅಲ್ಲೊಬ್ರು ಮೇಡಮ್ಮು, ಆಯಮ್ಮ ಮಾಂಟೆಸರಿ ಟ್ರೈನ್ಡ್, ಆಯಮ್ಮ ಡಿಪ್ಲೊಮೊ, ಹುಷೋರಮ್ಮ ಹೇಳ್ಕೊಡೋದು, ಕವಡೆ ಆಡ್ಸೋದು. ಇದಕ್ಕೆ ನಾವು ವರ್ಷ 40,000 ಫೀಸು. 40,000 ರೂಪಾಯಿ ಫೀಸ್. ನನ್ನ MBBS ಫೀಸು. ನಾನು ಡಾಕ್ಟರ್ ಆಗ್ಬಿಟ್ಟು ನಾವು MBBS. ಇವ್ ಪ್ಲೇ ಸ್ಕೂಲ್ಗೆ ಅಷ್ಟೊಂದು ದುಡ್ಡು ಕೊಡ್ತಾ ಇದ್ದೀರಲ್ಲ ಯಾಕೆ? ಅದರಲ್ಲೂ ಹೆಚ್ಚುಗಾರಿಕೆ. ನನ್ನ ಮಗಳು ಯುರೋಪಿಯನ್ ಸ್ಟ್ಯಾಂಡರ್ಡ್ ಸ್ಕೂಲ್ಗೆ ಹೋಗ್ತಿದ್ದೆ, ಈ ಸ್ಟ್ಯಾಂಡರ್ಡ್ಗೆ ಹೋಗ್ತೈತೆ. ಎಲ್ಲೋದ್ರೇನು ಅವುಗೆ ಏತ್ಕೊಂಡು ಅವು ತೊಳ್ಕೊಳಕ್ ಬಂದ್ರೆ ಸಾಕು, ಮುಂದೆ ತಿಳ್ಕೊಂತವೆ ಎಲ್ಲ. ಇವಾಗಲೇ LKG ಕಲ್ಸಿ ಮುಗಿಸ್ಬಿಡದ. IIT ಪ್ರಿಪೇರ್ ಮಾಡ್ತಾ ಇದೀವಿ LKG ಲೇ ಏನಲ್ಲೇ ಅವ್ನು ನ್ಯಾಯ ಬೇಡವೇನ? ಆ ಮಕ್ಳಿಗೆ ಆಟ ಆಡಕ್ ಬಿಡ್ರು. ಇದು ಹಿಂಗೆಲ್ಲ ಮಾಡ್ತೀರಾ ನೀವು? ಪಕ್ಕದ ನೀವು ಚಿಕ್ಕ ವಯಸ್ಸಿಂದನೋ ನನ್ನ ಮಗ ಕರಾಟೆ ಆಡ್ತಾವನೆ, ಅವನ ಮಗ ಕುಂಫು ಆಡ್ತಾವನೆ, ಇನ್ನೊಬ್ಬ ಏನೋ ಟೈಕ್ವಾಂಡೋ ಆಡ್ತಾವನೆ, ಅವ್ನ ಸ್ಪೆಲ್ಲಿಂಗೇ ಗೊತ್ತಿರಲ್ಲ ಪಾಪ. ಏನೋ ಆಡ್ತಾವೆ ಅಂತ ಹೇಳ್ತೀರಾ, ಚಿಕ್ಕ ವಯಸ್ಸಲ್ಲೇ ಕಂಪೇರ್ ಮಾಡ್ಬಿಡ್ತೀರಾ. ಅವೇನು ಬೆಳೆಯಲ್ಲ, ಬೆಳೆದು ಏನೋ ಆಗಲ್ಲ. ಕಂಪೇರ್ ಮಾಡಕ್ ನೋಡ್ರಿ, ನಿಮ್ಮ ಮಗನ್ಗಿಂತ ಅವನ ಮಗ ಕಮ್ಮಿ ಮಾರ್ಕ್ಸ್ ಬಂತು ಅಂದ್ರೆ ಸುಮ್ಮನೆ ಇರ್ರಿ, ಅವ್ನಿಗೇನು ಅದಿತ್ತು ಇವ್ನಿಗೇನು ಇದಿತ್ತು, ಹಂಗೆಲ್ಲ ಕಂಪೇರ್ ಮಾಡಬಾರ್ದು ರೀ. ದಟ್ ಇಸ್ ವೆರಿ ಬ್ಯಾಡ್. ಅನ್ಹೆಲ್ತಿ ಕಾಂಪಿಟೇಷನ್ ಇಸ್ ವೆರಿ ಬ್ಯಾಡ್ ಅಂತ ಆಮೇಲೆ ಹೇಳಿದ್ರೆ ಹುಟ್ಟತಾನೆ ಮಗುನ ನೀವು, ಮಗು ಚೆನ್ನಾಗಿದ್ಯಾ, ಕೆಂಪಗಿದ್ಯಾ, ನನ್ನ ಮಗುಗೆ ಇಷ್ಟು ಫಾಲೋವರ್ಸ್ ಬಂದಿದೆ, ನನ್ನ ಮಗು ಹಿಂಗಿದೆ. ಯಾವ ಮಗು ಹೆಂಗಿದ್ರೆ ಏನು? ನೀನು ನಿನಗೆ ಗೊತ್ತಾ? ನಿನ್ಗೆ ಪೇಂಟ್ ಹಚ್ಚಿ ಕಳಿಸಿದ್ದ ನೀನು? ಯಾರಿಗೆ ಏನೂ ಇಲ್ಲ, ಯಾರ ಕೈಯಲ್ಲಿ ಏನೂ ಇಲ್ಲ, ಯಾರೇನೂ ಬರೆಯಕ್ಕಾಗಲ್ಲ. ಎಂತ ದೊಡ್ಡ ಪೊಲೀಸ್ ಮನೆಯಲ್ಲಿ ಕಳ್ಳ ಹುಟ್ಬೋದು, ಆಯ್ತಾ? ಕಳ್ಳ ಪೊಲೀಸ್ ಆಗ್ಬೋದು. ಅದಕ್ಕೆ ನಮ್ ಕಳ್ಳ ಪೊಲೀಸ್ ಆಟಗಳು ಅಂತ ಎಲ್ಲ ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಟ್ರದ. ಅದೆಲ್ಲ ಏನು? ಯಾವನ್ ಹೆಂಗನ ಆಗ್ಬೋದು. ಕ್ಲಬ್ಸ್ ಹಾಕಿದ್ರೆ ಕಳ್ಳ, ಈ ಕಡೆ ಕ್ಲಬ್ಸ್ ಹಾಕಿದ್ರೆ ನೀನ್ ಪೊಲೀಸ್, ಹೆಂಗ ನಾವು ಇಷ್ಟೇ ಲೈಫ್. ಇದನ್ನ ಅರ್ಥ ಮಾಡ್ಕೊಂಡು ಪೇರೆಂಟ್ಸ್ ಒಂಚೂರು ಹುಷಾರಾದ್ರೆ ಸರಿ. ನೀನ್ ಹೇಳಿದ ತಕ್ಷಣ ಚೇಂಜ್ ಆಗ್ಬೇಕಾ? ಬೇಡ, ಆಗ್ಲೇ ಬೇಡ. ನಾನು ಇನ್ನೊಂದಷ್ಟು ಜೋಕ್ಸ್ ಮಾಡ್ತಾ ಇರ್ತೀನಿ, ನಾನಂತೂ ಮಜಾ ತಗೊಂತೀನಿ. ಇಷ್ಟು ಹೇಳ್ತಾ ಬರಲಾ? ನಮಸ್ಕಾರ.